ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವಾಗ ನೋಡ್ರಿ ನಾನಾ ಚಿಕ್ಕು ಚೆರ್ರಿ 3 ಜನ ರೆಡಿಯಾಗಿ ನಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ನಾವು ಎಲ್ಲೋ ಹೊಂಟೆವು. ಎಲ್ಲಿಗೆ ಹೋಗ್ತೇವು ಅಂತ ಹೇಳಿ ತೋರಿಸ್ತೇವು ಬರ್ರಿ ನಿಮಗೆ. ಸಡನ್ ಆಗಿ ಪ್ಲ್ಯಾನ್ ಆಗಿ ನಾವು 3 ಜನ ನಾನಾ ಚಿಕ್ಕು ಚೆರ್ರಿ 3 ಜನ ಹೊಂಟೆವು. ಎಲ್ಲಿಗೆ ಹೋಗ್ತೇವು ಅಂಥೇಳಿ ನಿಮ್ಗೆ ತೋರಿಸ್ತೇನು ಬರ್ರಿ. ನಾವು ಮನೆ ಬಿಡ್ಬೇಕಂದ್ರೆ 2:30 ಆಗಿತ್ತು. ಮನೆ ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡ್ನಾಗ ಕುಂತು ಬಸ್ ಸ್ಟ್ಯಾಂಡ್ನಾಗ ಸ್ವಲ್ಪ ವೇಟ್ ಮಾಡೋಗ್ದ ಬಸ್ ಬಂತು. ಫುಲ್ ಜೋರು ಮಳೆ ಇತ್ತು. ಸೊ ನಾವು ಹೋಗೋ ಡೆಸ್ಟಿನಿಗೆ ನಮ್ಗೆ ಬಸ್ ಸಿಕ್ಕಿತು. ಇವಾಗ ಬಸ್ದಾಗ ಹೊಂಟೆವು. ಬಸ್ ಸ್ಟ್ಯಾಂಡ್ದಾಗ ಬಂದ ಬಸ್ ಸ್ವಲ್ಪ ವೇಟ್ ಮಾಡ್ತು. ಆಮೇಲೆ ಫುಲ್ ಹೊರಗಡೆ ಎಲ್ಲ ಫುಲ್ ಜೋರು ಮಳೆ ಇತ್ತು. ಮುಂದಿನ ಸೀಟ್ದಾಗ ನಮ್ಗೆ ಸೀಟ್ ಸಿಕ್ಕಿತ್ತು. ನೋಡ್ರಿ ಫುಲ್ ಜೋರು ಮಳೆ ಐತಿ. ಇವಾಗ ನೋಡ್ರಿ ನಾವು ಬಂದು ಬಸ್ ಸ್ಟಾಪ್ದಾಗ ಇಳಿದು. ಸೊ ಇವಾಗ ನಾವು ಒಬ್ಬರಿಗೆ ವೇಟ್ ಮಾಡತ್ತೀವಿ. ಯಾರಿಗೆ ವೇಟ್ ಮಾಡತ್ತೀವಿ ಅಂಥೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ನಾನು. ಅವ್ರು ಬಂದ ತಕ್ಷಣ ಇಲ್ಲಿ ಯಾವ ಬಸ್ ಸ್ಟಾಪ್ ಬಂದೆವು ಅಂಥೇಳಿ ನೀವು ಗೆಸ್ ಮಾಡ್ಬೋದು. ಬಸ್ ಎಲ್ಲ ನೋಡಿ, ಬಸ್ ಸ್ಟಾಪ್ ನೋಡಿ. ನಮ್ಮ ಚಿಕ್ಕು ಚೆರ್ರಿ ಅಂತೂ ಆಟ ಆಡತ್ತಿದ್ರು. ಚಿಕ್ಕು ಇಂಥ ತಂಡ್ಯಾಗನೂ ಆಕೆಗೆ ನೀರು ಬೇಕಾಗಿತ್ತು. ನೀರು ಕುಡಿಯತ್ತಿದ್ಲು. ಇವಾಗ ನೋಡ್ರಿ ಯಾರ ಸಂಬಂಧ ವೇಟ್ ಮಾಡೋದಿದ್ದು ಅವ್ರ ಬಸ್ ಬಂತು. ನಾವು ವೇಟ್ ಮಾಡಕತ್ತಿದ್ದ ನಮ್ಮ ಮಮ್ಮಿ ಮತ್ತು ನಮ್ಮ ಅಂಟಿ ಸಂಬಂಧ. ಇವ್ರ ಮುಂದೆ ಬರತ್ತಾರಲ್ಲ ಇವ್ರು ನಮ್ಮ ಮಮ್ಮಿ, ಹಿಂದದಾರಲ್ಲ ಅವ್ರು ನಮ್ಮ ಅಂಟಿ. ನಮ್ಮ ಅಂಟಿ ಇದ್ದವ್ರ ನಮ್ಮ ಚಿಕ್ಕನ ಕೈ ಹಿಡ್ಕೊಂಡ ಅಲ್ಲಿ ಬಸ್ ನಾವು ಎಲ್ಲಿ ಹೊಂಟಿದ್ದಿಲ್ಲ ಅಲ್ಲೇ ಬಸ್ ಹತ್ತಿತ್ತು. ಅದಕ್ಕೆ ಅವ್ರು ಜಲ್ದಿ ಹೋಗೋಣ ಬರೀ ಬಸ್ ಹತ್ತೈತಿ ಅಂಥೇಳಿ ಕರ್ಕೊಂಡು ಬಂದರು. ಇವಾಗ ಬಸ್ ಹತ್ಕೊಂಡ ನಾವು ಬಂದು ನೋಡ್ರಿ ಈ ಮನೆ ತೋರ್ಸತ್ತೇನಲ್ಲ ಇದೇ ಮನೆಯಾಗಿರ್ತಾರೆ ಅವ್ರ. ನಾವು ಬಂದಿದ್ದ ನಮ್ಮ ಅಣ್ಣ ಮತ್ತು ವೈನಿ ಮನೆಗೆ, ಅಂದ್ರೆ ನಮ್ಮ ಅಂಟಿ ಅದಾರಲ್ಲ ಅವರ ದೊಡ್ಡ ಮಗನ ಮನೆಗೆ. ಅವರಿಬ್ಬರು ಮಕ್ಕಳ ಕ್ಯಾಂಡಿ ಮತ್ತು ಚಿಂಟು ಅಂಥೇಳಿ. ನಮ್ಮ ವೈನಿ ಅಕ್ಷತಾ ಅವ್ರ ಹೆಸರು. ನಮ್ಮ ಚೆರ್ರಿ ಬಂದು ಕುಂತಾಳು. ಅವರಿಬ್ಬರು ಆಟ ಆಡೋದು ನೋಡಿ ಸ್ವಲ್ಪ ಆಕೆಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಹತ್ತೈತಿ. ಅದಕ್ಕೆ ಸ್ವಲ್ಪ ನೋಡ್ಕೋಂತ ಕುಂತಲು. ಆಮೇಲೆ ಗೊತ್ತಾಯ್ತು ಆಕೆಗೆ. ಆಮೇಲೆ ಅವ್ರ ಜೊತೆ ಮಿಂಗಲಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ನಮ್ಮ ಅಂಟಿ ಇಬ್ಬರು ಫ್ರೆಶ್ ಅಪ್ ಆಗಿ ಹುಡುಗರ ಜೊತೆ ಆಟ ಆಡ್ಕೋತ ಕುಂತ್ರೀಗ. ನಾವು ಮಳ್ಯಾಗ ಬಂದಿದ್ದರಿಂದ ಹುಡುಗರಿಗೂ ಇದನ್ನಾಗಿತ್ತು. ಅದಕ್ಕೆ ಹುಡುಗರಿಗೆ ಸ್ನ್ಯಾಕ್ಸ್ ಹಾಕಿಕೊಟ್ಟ. ನಮ್ಮ ಅಕ್ಷತಾ ಇದ್ದಕ್ಕೆ ನಮ್ಗೆ ಚಹಾ ಮಾಡಿಕೊಟ್ಟ. ಆಕಿನೂ ಸ್ವಲ್ಪ ಸಂಜಿದ ಕಸ ಎಲ್ಲ ಹೊಡ್ಯಾಕತ್ಲು. ಈಗ ಚಿಕ್ಕು ಚೆರ್ರಿ ಎಲ್ಲ ಆಟ ಆಡಕತ್ತಾರ ನೋಡ್ರಿ. ಒಂದು ಸೈಕಲ್ ಮ್ಯಾಗ ಅವ್ರು 4 ಜನ ಕೂಡ್ತೇನೆ ಅಂಥೇಳಿ ಗದ್ದಲ ಹಿಡ್ಸ್ಯಾರು ಮನ್ಯಾಗ. ಭಾಳ ದಿನ ಆದ್ಮೇಲೆ ಸಿಕ್ಕಿತ್ತು. ಅದಕ್ಕೆ ರಾತ್ರಿ ಊಟ ಮಾಡಿ ಸ್ವಲ್ಪ ಎಲ್ಲರೂ ಮಾತಾಡಿ ಮಕ್ಕೊಂಡು ಆಮೇಲೆ ಇದು ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ ನಾವು ಎಲ್ಲರೂ ರೆಡಿಯಾಗಿ ಎಲ್ಲಿ ಹೊಂತೇವಂತ ತೋರಿಸ್ತೇನೆ ಬರ್ರಿ. ಆಟೋ ಹಿಡ್ಕೊಂಡ ನಾನು, ನಮ್ಮ ಮಮ್ಮಿ, ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕು ಚೆರ್ರಿ, ಕ್ಯಾಂಡಿ ಮತ್ತು ಚಿಂಟು ಎಲ್ಲರೂ ಕೂಡಿ ಹೋದು. ನೋಡ್ರಿ ನಾವು ಈಗ ಬಂದಿರೋದ ಇಲ್ಲೇ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ಗೆ. ಇಲ್ಲೇ ಆಫರ್ ಡಬಲ್ ಡಿಸ್ಕೌಂಟ್ ಆಫರ್ ಐತಿ ಅಂಥೇಳಿ
ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಸೊ ಅದನ್ನು ಡಿಸ್ಕೌಂಟ್ ಐತಿ ಅಂತ ಅಂದ್ಕೂಡಲೇ ನಾವಿಲ್ಲಿ ಏನಾರೇ ಪರ್ಚೇಸ್ ಮಾಡೋಣ ಅಂಥೇಳಿ ಬಂದೆವು. ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಅಲ್ಲಿ ಜಾಸ್ತಿ ಅಷ್ಟೊಂದು ಜನ ಇರಲಿಲ್ಲ. ಮತ್ತು ನಮ್ಮ ಸಣ್ಣ ಹುಡುಗರು ಇರೋದ್ರಿಂದ ನಾವು ಜಲ್ದಿನ ಹೋದು. ಯಾಕಂದ್ರೆ ಆಮೇಲೆ ಮಧ್ಯಾಹ್ನ ಆದಂಗೆ ಗದ್ದಲ ಆಗ್ತೈತೆ ಅಂಥೇಳಿ. ಸೊ ನಾವು ಜಲ್ದಿನ ಶಾಪಿಂಗ್ ಮಾಡಿ ಎಕ್ಸಿಟ್ ಆಗ್ಬೇಕಂಥೇಳಿ. ಇವಾಗ ನೋಡ್ರಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ನಾನು ಅಕ್ಷತಾ ಚಿಕ್ಕು ಚೆರಿ ಎಲ್ಲರೂ ಒಂದು ಜಾಗದಾಗ ಕೂತಿದ್ದು. ಎಲ್ಲ ಹುಡುಗರು ಫುಲ್ ಟಯರ್ಡ್ ಆಗಿದ್ದು. ಯಾಕಂದ್ರೆ ಹುಡುಗಿಯರ ಶಾಪಿಂಗ್ ಅಂದ್ರೆ ಗೊತ್ತಿತ್ತಲ್ಲ ನಿಮ್ಗೆ. ನಮ್ದು ಶಾಪಿಂಗ್ ಅಂದರೂ ಜಲ್ದಿ ಮುಗೀತು. ಹುಡುಗರೆಲ್ಲ ಟಯರ್ಡಾಗಿ ಮಕ್ಕೊಳಕ್ಕೆ ಚಲೋ ಮಾಡಿದ್ರು. ಚಿಂಟ ಅಂತೂ ಮಕ್ಕೊಂಡೇ ಬಿಟ್ಟಿದ್ದ. ಇವಾಗ ಮನೆಗೆ ಬಂದ ನಮ್ಮನ್ನ ಬಂದಿದ್ದ. ಇವ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಾಗ ಕೆಲಸ ಮಾಡ್ತಾನು. ಸೊ ಬಂದ ತಕ್ಷಣ ಅವ ಏನೇನು ತಂದಿರಿ ಅಂಥೇಳಿ ತೋರಿಸ್ರಿ ಅಂಥೇಳಿ ಎಲ್ಲ ನೋಡಾತಿದ್ದ. ಎಷ್ಟು ಡಿಸ್ಕೌಂಟ್ ಐತಿ, ಏನೈತಿ, ಎಷ್ಟು ಡಿಸ್ಕೌಂಟ್ ಹಾಕ್ಯಾರು ಅಂಥೇಳಿ ಎಲ್ಲ ನೋಡಾತಿದ್ದ. ಡಬಲ್ ಡಿಸ್ಕೌಂಟ್ ಅಂದ್ರೆ 10% ಮಾಡಿದ್ರು. ಆಮೇಲೆ ಅದ್ರ ಮ್ಯಾಗ 10+10 ಅಂಥೇಳಿ ಅದಕ್ಕೆ ಡಬಲ್ ಡಿಸ್ಕೌಂಟ್ ಅಂಥೇಳಿ ಇಟ್ಟಿದ್ದಾರೆ. ಸೊ ಯಾರಿಗಾದ್ರೂ ಹೋಗಿ ತೊಗೊಳೋದಿದ್ರೆ ಪರ್ಚೇಸ್ ಮಾಡ್ಬೋದು. ಇವಾಗಿದ್ದ ಚಹಾ ಎಲ್ಲ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಈವ್ನಿಂಗ್ ಟೈಮ್ ಶಾಪುರ್ ಕಡೆನೂ ಹೋಗಿದ್ದು. ಅಲ್ಲಿನೂ ಡಿಸ್ಕೌಂಟ್ ಐತಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿ ನೋಡಿ ಬರೋಣ ಅಂತ ಹೋಗಿದ್ದು. ಆದ್ರೆ ಅಲ್ಲಿದ್ದ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಮುಗ್ದಿದ್ದು. ಅದಕ್ಕೆ ಅಲ್ಲಿ ನಾವು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಶಾಪುರ್ಗೆ ಹೋಗಿ ಬರೋದು ನಮ್ಗೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ರಾತ್ರಿ ಅಡುಗೆ ಎಲ್ಲಿ ಮಾಡೋದು ಸುಮ್ಮ ತ್ರಾಸಾಗೈತಿ. ಇವತ್ತು ಫುಲ್ ಟಯರ್ಡ್ ಆಗೈತಿ. ಹುಡುಗರು ಕಾಡ್ತಾವು ಅಂಥೇಳಿ ಹೊರಗಿಂದ ನಾವು ಊಟ ಪಾರ್ಸಲ್ ತರಕ್ಕೆ ನಾನು ನಮ್ಮ ಮನೆ ಇಬ್ಬರು ಬಂದಿದ್ದು. ಸೊ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಮನೆ ಕಡೆ ಹೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೋ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.